ಕೃಷ್ಣ ಯಾಕೆ ಕಳ್ತಿದ್ಯಾ? ಕಳ್ತಿದ್ಯಾಳೆ ಚೇಂಜ್ ಆಗಿದ್ದೀನಿ ಅಂತಾನ. ಏನ್ ಚೇಂಜ್ ಆಯ್ತು? ಗಂಟ್ಲು ಚೇಂಜ್ ಆಗಿದ್ದೀನಿ ಅಂತಾನ. ನೀನು ಚೇಂಜ್ ಆಗಿದ್ಯಾ? ಅಣ್ಣ ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೇ? ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇದ್ದಂಗೆ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಇದೊಂದು ಸರ್ಪ್ರೈಸ್ ವಿಸಿಟ್ ಅಂತ. ಹೌದು, ಅಕ್ಕ ಜರ್ಮನಿಯಿಂದ ಬರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ, ನನ್ನನ್ನು ಮಾತ್ರ ಬಿಟ್ಟು. ಅಕ್ಕ ಸ್ಕಂದ ಮನೆಗೆ ಬರೋದಕ್ಕೆ ಇನ್ನು 2 ವೀಕ್ಸ್ ಆಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ವಿತೌಟ್ ಎನಿ ಕ್ಲೂ ಅವರಿಬ್ರು ಸಡನ್ ಅಂತ ಬಂದಿದ್ದಕ್ಕೆ ಎಲ್ಲರಿಗೂ ಮನೇಲಿ ಸರ್ಪ್ರೈಸ್ ಜೊತೆಗೆ ಶಾಕ್ ಕೂಡ ಆಯಿತು. ಆ್ಯಂಡ್ ಎಲ್ಲ ಥರ ಒಂದು ಮಿಕ್ಸ್ಡ್ ಇಮೋಷನ್ಸ್ ಎಲ್ಲರಿಂದನೂ ಹೊರಗಡೆ ಬರ್ತಾ ಇತ್ತು. ಸೊ ಅದು ನೋಡೋದೇ ಒಂಥರ ಖುಷಿ ಇತ್ತು. ಅಮ್ಮ ಅಂತೂ ಫುಲ್ ಭಯ ಪಟ್ಬಿಟ್ಟಿದ್ರು. ಸೊ ನಾನು ಅಕ್ಕ ಸ್ಕಂದ 3 ಜನ ಪ್ಲಾನ್ ಮಾಡಿನೇ ಈ ಥರ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದು. ಸೊ ಹೇಗೆಲ್ಲ ಇತ್ತು ಅವತ್ತಿನ ಆ ಸರ್ಪ್ರೈಸ್ ವಿಸಿಟ್ ಅಂತ ನೋಡೋಣ ಬನ್ನಿ. ನಾನು ಆಫ್ ಮಾಡ್ಬಿಟ್ಟು ತೆಗಿತಾ ಆಯ್ತು, ಇವಾಗಲಾದ್ರೂ ಅದು ಮಾಡ್ಕೊಳ್ಳಿ. ಅದೇ ಥರ ಮುಂದೆ ಬರುವಾಗ ಅದೇ ಥರ ತುಂಬ ಸೂಪರ್ ಹಿಟ್ ಪಿಕ್ಚರು. ನಾನು 6 ಜನ ಕರ್ಕೊಂಡಿದ್ದೀನಿ. ಇಷ್ಟು ಅಳ್ತಿದ್ಯಾ? ಅದರಲ್ಲಿ ಸೊ ನೋಡಿದ್ರಲ್ಲ, 3 ಜನ ಸೇರ್ಕೊಂಡು ಮನೇಲಿ ಎಲ್ರಿಗೂ ಸರ್ಪ್ರೈಸ್ ಮಾಡೋಣ ಅಂತ ನಾವು ಅನ್ಕೊಂಡ್ರೆ ನೋಡಿದ್ರೆ ಅಮ್ಮ ಫುಲ್ ಭಯ ಪಡ್ಕೊಂಡ್ಬಿಟ್ರು. ಅಮ್ಮ ಆ ಥರ ಭಯ ಪಡ್ಕೊಂಡಿದ್ದು ನೋಡಿ ನಾವು ವಿಡಿಯೋ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ವಿ. ಅಷ್ಟು ಭಯ ಆಗೋಯ್ತು ನಮಗೂ. ಆಮೇಲೆ ಎಲ್ಲ ಕಾಮ್ ಡೌನ್ ಆದಾಗ ಮತ್ತೆ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಮ್ಮ ಭಯ ಪಡ್ಕೊಂಡಿದ್ದು ಒಂದು ಕಡೆ ಆದರೆ, ಕೃಷ್ಣ ನೋಡಿದ್ರೆ ಅಣ್ಣ ಯಾಕೆ ಹೀಗಾಗ್ಬಿಟ್ಟಿದ್ದಾನೆ, ಅಣ್ಣನ ವಾಯ್ಸ್ಗೆ ಏನಾಯಿತು ಅಂತ ಅವಳು ಬೇರೆ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಒಂಥರ ಎಲ್ಲಾರನ್ನೂ ಸಮಾಧಾನ ಮಾಡ್ಕೊಂಡು ಬರೋದಾಗೋಯ್ತು ಅವತ್ತು. ಕೃಷ್ಣ ಯಾಕೆ ಕಳ್ತಿದ್ಯಾ? ಕಳ್ತಿದ್ಯಾಳೆ ಚೇಂಜ್ ಆಗಿದ್ದೀನಿ ಅಂತಾನ. ಏನ್ ಚೇಂಜ್ ಆಯ್ತು? ಗಂಟ್ಲು ಚೇಂಜ್ ಆಗಿದ್ದೀನಿ ಅಂತಾನ. ನೀನು ಚೇಂಜ್ ಆಗಿದ್ಯಾ? ಖುಷಿ ಪಡ್ಬೇಕು. ಆ್ಯಂಡ್ ಅಕ್ಕ ಸ್ಕಂದದು ಒಂದು ಸ್ಮಾಲ್ ಡಿಮ್ಯಾಂಡ್ ಕೂಡ ಇತ್ತು. ಮನೆಗೆ ಬಂದ ತಕ್ಷಣ ನಾನು ನಾನ್ ವೆಜ್ ತಿನ್ನಲೇಬೇಕು ಅನ್ನೋದು. ಹಾಗಾಗಿ ಏನೋ ಒಂದು ಪ್ಲ್ಯಾನ್ ಮಾಡಿ ಅಮ್ಮನಿಗೆ ಏನೇನೋ ಸುಳ್ಳು ಹೇಳಿ ನಾನು ನಾನ್ ವೆಜ್ ತಿನ್ನಂಗೆ ಆಗಿಬಿಡಿದೆ. ನಂಗೆ ನಾನ್ ವೆಜ್ ಬೇಕೇ ಬೇಕು ಅಂದ್ಬಿಟ್ಟು ಅವಾಗ ತಾನೇ ನಾನ್ ವೆಜ್ ತಂದು ಅಮ್ಮನಿಗೆ ಮಾಡೋಕ್ಕೆ ಹೇಳಿದ್ದೆ. ಸೊ ಅಮ್ಮ ಕೂಡ ನನ್ನ ಬೈಕೊಂಡೆ ಅಡುಗೆ ಮಾಡ್ತಾಯಿದ್ರು. ಇಷ್ಟೊತ್ತೊಳಗೆ ಈ ರಾತ್ರಿಲಿ ನಿನ್ಗೆ ಏನು ನಾನ್ ವೆಜ್ ತಿನ್ನಂಗೆ ಆಗಿದೆ ಅಂತ. ಆ್ಯಂಡ್ ಅಕ್ಕ ಎಲ್ಲ ಬಂದಮೇಲೆ ಒಂದು ಸ್ಮಾಲ್ ಕೇಕ್ ಕಟಿಂಗ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೆ. ಸೊ ಅದಕ್ಕೂ ಕೂಡ ಮಕ್ಕಳು, ನನ್ನ ಹಸ್ಬೆಂಡ್ ಎಲ್ಲ ಏನು ಕೇಕ್ ಯಾಕೆ ತಂದಿದ್ಯಾ, ಏನಿದೆಲ್ಲ ಬಲೂನ್ಸ್ ಎಲ್ಲ ಯಾಕೆ ಅಂತ ನಾನು ಅದಕ್ಕೆ ಇನ್ನೊಂದು ಏನೋ ಒಂದು ಕತೆ ಹೇಳಿದ್ದೆ. ನಮ್ಮ ಯೋಗ ಕ್ಲಾಸಲ್ಲಿ ಶ್ವೇತಾಕ ಅಂತ ಇದ್ದಾರೆ, ಅವ್ರಿಗೆ ಮೈಯಲ್ಲಿ ಹುಷಾರಿರಲಿಲ್ಲ, ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಈ ವಿಷಯ ಮನೇಲಿ ಎಲ್ರಿಗೂ ಗೊತ್ತಿತ್ತು. ಹಾಗಾಗಿ ನಾಳೆ ಅವ್ರು ಡಿಸ್ಚಾರ್ಜ್ ಆಗ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಈ ವೆಲ್ಕಮ್ ಹೋಮ್ ಬಲೂನ್ಸು ಕೇಕ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಅವ್ರ ಮನೆಗೆ ಹೋಗ್ಬೇಕಲ್ಲ, ಕೇಕ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತೆಲ್ಲ ಹೇಳಿದ್ದೆ. ಆ್ಯಂಡ್ ಎಲ್ಲರೂ ಕೂಡ ನಾನು ಹೇಳೋದೆಲ್ಲ ನಂಬಿದ್ರು. ನಾನು ತುಂಬಾ ಕಷ್ಟಪಟ್ಟು ನಂಬಿಸಿದ್ದೆ. ಆ್ಯಂಡ್ ಇನ್ನು ಮುಂದೆ ಖಂಡಿತ ನಂಬಿಸೋಕ್ಕಾಗಲ್ಲ, ಬಿಕಾಸ್ ಆ ಎಕ್ಸ್ಟೆಂಟ್ಗೆ ನಾನು ಎಲ್ಲರನ್ನೂ ಸುಳ್ಳು ಹೇಳಿ ನಂಬಿಸಿದ್ದೀನಿ.
ಸೊ ನಿಜಾಗ್ಲೂ ಎಷ್ಟು ಕಷ್ಟಪಟ್ಟಿದ್ದೀನಿ ಆ ಸುಳ್ಳು ಹೇಳಿ ನಂಬಿಸೋಕ್ಕೆ ಅಂದರೆ ನಿಜ ನನಗೆ ಸುಳ್ಳು ಹೇಳಿದ್ರೆ ಈಸಿಯಾಗಿ ಕಂಡಿಡ್ದು ಬಿಡ್ತಾರೆ ನಮ್ಮ ಮನೇಲಿ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ನನ್ನ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನಮ್ಮ ಅಮ್ಮ ನನ್ನ ಹಸ್ಬೆಂಡ್ ಏನೇ ಒಂದು ಕ್ವಶನ್ ಕೇಳಿದ್ರು ನಾನು ಅವ್ರು ಫೇಸ್ ಟು ಫೇಸ್ ನೋಡ್ತಾನೆ ಇರಲಿಲ್ಲ. ಅವ್ರ ಮುಖ ನೋಡಿದ್ರೆ ಸಾಕು ನಂಗೆ ನಗು ಬಂದುಬಿಡ್ತಿತ್ತು. ಹಾಗಾಗಿ ಆದಷ್ಟು ಅವನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಏನೇನೋ ಒಂದು ಕತೆ ಹೇಳಿ ಹೇಗೋ ಒಂದು ಮ್ಯಾನೇಜ್ ಮಾಡಿದ್ದಾಯಿತು ಅವತ್ತಂತೂ. ಆ್ಯಂಡ್ ಆ ಎಂಟೈರ್ ಡೇ ಎಲ್ರಿಗೂ ಸುಳ್ಳು ಹೇಳ್ಕೊಂಡು ಮ್ಯಾನೇಜ್ ಮಾಡಿದ್ದು ಎಷ್ಟು ಕಷ್ಟ, ನಿಜ ಸುಳ್ಳು ಹೇಳೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ನಮ್ಮ ಎಲ್ಲ ಸರ್ಪ್ರೈಸು, ಶಾಕ್, ಇಮೋಷನ್ಸ್ ಎಲ್ಲ ಒಂದು ಫೀಲಿಂಗ್ಸ್ ಮುಗಿದ್ಮೇಲೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ಕೂಡ ಇಟ್ಕೊಂಡಿದ್ವಿ. ಆಲ್ಮೋಸ್ಟ್ ಒಂದು 12:45 ಗಂಟೆ ಅನಿಸುತ್ತೆ ರಾತ್ರಿ. ಸೊ ಅವಾಗ ಕೇಕ್ ಕಟ್ನೆಲ್ಲ ಮಾಡ್ತಾ ಇದ್ವಿ. ಸೊ ನೋಡ್ಕೊಂಬರೋಣ ಬನ್ನಿ ಹೇಗಿತ್ತು ಅಂತ. ಸೊ ನೋಡ್ತಾ ಇದ್ದೀರಲ್ವಾ, ಹೀಗೆ ಒಂದು ಸ್ಮಾಲ್ ಸೆಲೆಬ್ರೇಷನ್ನ ನಾವು ತುಂಬಾ ದೊಡ್ಡದಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಎಲ್ಲರೂ ತುಂಬಾ ಒಂಥರ ಖುಷಿ ಇತ್ತು. ಆಲ್ಮೋಸ್ಟ್ ಇದು ಒಂದು 1 o'clock ಹಂಗೆ ಕೇಕ್ ಕಟ್ ಮಾಡಿದ್ದು. ಬಟ್ ನಮ್ಗೆ ಆ ಒಂದು ಫೀಲೇ ಇರಲಿಲ್ಲ, ರಾತ್ರಿ ಅಷ್ಟೊತ್ತಾಗಿದೆ ಅಂತ ಅನಿಸ್ತಾನೆ ಇರಲಿಲ್ಲ. ಸೊ ಈ ಒಂದು ಸ್ಮಾಲ್ ಸೆಲೆಬ್ರೇಷನ್ ಆಲ್ಮೋಸ್ಟ್ ಒಂದು ಮಿಡ್ನೈಟ್ 3 o'clockವರೆಗೂ ನಾವು ಹೀಗೆ ಮಾತಾಡಿಕೊಂಡು ಅಳತೆ ಮಾಡಿಕೊಂಡು ಎಲ್ಲ ಲಗೇಜಸ್ನೆಲ್ಲ ಅನ್ಪ್ಯಾಕ್ ಮಾಡಿಕೊಂಡು ಸುಮಾರು ಹೊತ್ತು ಎದ್ದಿದ್ವಿ, ಎಲ್ಲ ಮಾತಾಡ್ತಿದ್ವಿ. ಮಕ್ಕಳು ಕೂಡ ಮಲಗಲೇ ಇಲ್ಲ. ಸೊ ನೆಕ್ಸ್ಟ್ ಡೇ ಬಂದು ಸಂಡೇ ಇತ್ತು, ಹಾಗಾಗಿ ಮಕ್ಳದ್ದು ಏನು ಸ್ಕೂಲ್ಗೆ ಹೋಗ್ಬೇಕನ್ನೋ ಒಂದು ಯಾವ ಒಂದು ಫಿಯರ್ ಇರಲಿಲ್ಲ. ಆರಾಮಾಗಿ ಅವರು ಅವ್ರ ಅಣ್ಣನ ಜೊತೆ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ನಾವು ಕೂಡ ಮಾತಾಡೋಕ್ಕೆ ತುಂಬ ಇತ್ತು. ಅದನ್ನೆಲ್ಲ ಮಾತಾಡಿಕೊಂಡು ಅಮ್ಮ, ನಾನು, ಅಕ್ಕ ತುಂಬ ಹೊತ್ತು ಹರಟೆ ಹೊಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇದು ಬಂದು ನಮ್ಮ ಫೇವ್ರೇಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಅಕ್ಕ ತಂದಿದ್ದಂತೆಲ್ಲ ಲಗೇಜಸ್ನ ಅನ್ಪ್ಯಾಕ್ ಮಾಡ್ತಾ ಇದ್ವಿ. ಸೊ ಒಂದಷ್ಟು ಹ್ಯಾಂಡ್ ಬ್ಯಾಗ್ಸು, ಚಾಕ್ಲೇಟ್ಸು, ಮೇಕಪ್ ಸೆಟ್ಸ್ ಇದೆಲ್ಲ ತಂದಿದ್ರು. ಒಂದಷ್ಟು ಗಿಫ್ಟ್ ಐಟಮ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಅನ್ಪ್ಯಾಕ್ ಮಾಡ್ತಾ ಇದ್ವಿ. ಎಲ್ಲನೂ ನೋಡ್ತಿದ್ವಿ, ಎಲ್ಲನೂ ಹಾಕೊಂಡು ಟ್ರಯಲ್ ಮಾಡ್ತಾ ಇದ್ವಿ, ಮಾಯಿ, ಕೃಷ್ಣ, ನಾನು ಎಲ್ಲರೂ. ಸೊ ತುಂಬಾ ಚೆನ್ನಾಗಿತ್ತು. ರಾತ್ರಿ ಲೇಟ್ ನೈಟ್ ಅನ್ನೋದು ಕೂಡ ನಮಗೇನೋ ಅದು ಕಾನ್ಷಿಯಸೇ ಇರಲಿಲ್ಲ. ಅಕ್ಕ, ಸ್ಕಂದ ಎಲ್ಲ ಬಂದಿದ್ದ ಖುಷಿಗೆ ಆ ಒಂದು ಎಕ್ಸೈಟ್ಮೆಂಟಲ್ಲಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ. ತುಂಬ ಹೊತ್ತು ಮಾತಾಡಿಕೊಂಡು ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಊಟ ಎಲ್ಲ ಆದಮೇಲೂ ಕೂಡ ನಮ್ಮ ಮಾತುಕತೆ ಮುಗಿಲೇ ಇಲ್ಲ. ಸೊ ಆಲ್ಮೋಸ್ಟ್ ಒಂದು ಹೇಳಿದ್ನಲ್ಲ, ಒಂದು ಬೆಳಗಿನ ಜಾವ 4 ಗಂಟೆವರೆಗೂ ಎಲ್ಲ ಮಾತಾಡಿದ್ದೀವಿ. ಸೊ ಅದಾಗೆ ತುಂಬ ದಿವಸದಿಂದ ಅಕ್ಕ ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ವಲ್ಲ. ಸೊ ಇಡೀ ರಾತ್ರಿ ಮಾತಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ. ಆ್ಯಂಡ್ ಇವ್ರು ಬಂದು ಜನಾರ್ದನ್ ಅಣ್ಣ ಅಂತ, ಇವರು ನನ್ನ ಹಸ್ಬೆಂಡ್ ಫ್ರೆಂಡ್ ಕಮ್ ರಿಲೇಟಿವ್ ಕೂಡ ಆಗಬೇಕು. ಇವರು ಕೂಡ ವೆಕೇಶನ್ ಮೇಲೆ US ಇಂದ ಬಂದಿದ್ರು ಇಂಡಿಯಾಗೆ. ಸೊ ಹಾಗಾಗಿ ಎಲ್ಲ ಮನೇಲಿ ಒಂದು ಗೆಟ್ ಟುಗೆದರ್ ಅರೇಂಜ್ ಮಾಡಿದ್ವಿ. ಸೊ ಅವರೇ ಪಾಪ ಕೇಕ್ ಎಲ್ಲ ತಗೊಂಬಂದಿದ್ರು. ಹಾಗಾಗಿ ಇಲ್ಲೊಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಅವ್ರ ಮಕ್ಕಳು, ನಮ್ಮ ಮಕ್ಕಳು, ಎಲ್ಲ ಮಕ್ಕಳು ಸೇರ್ಕೊಂಡು ಒಂದು ಕೇಕ್ ಕಟ್ ಮಾಡ್ತಾ ಇದ್ರು. ಸೊ ಆಗ ಕ್ಯಾಪ್ಚರ್ ಮಾಡಿದಂಥ ಕ್ಯೂಟ್ ಮೊಮೆಂಟ್ ಇದು. ಸೊ ಹೀಗೆ ನಮ್ಮ ಅಕ್ಕ, ನನ್ನ ಮಗ ಬಂದಂಥ ಈ ಒಂದು ಸರ್ಪ್ರೈಸ್ ವಿಸಿಟ್ನ ನಾವೆಲ್ಲ ಬಹಳ ಖುಷಿಯಿಂದ ಎಂಜಾಯ್ ಮಾಡಿದ್ವಿ.
ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅನಿಸ್ತು, ಹಾಗಾಗಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1 ಮಂತ್ ವೆಕೇಷನ್ಗೆ ಅಂತ ಅಕ್ಕ ಇಂಡಿಯಾಗೆ ಬಂದಿದ್ರು. ಸೊ ಅಕ್ಕನ ಜೊತೆ, ಸ್ಕಂದನ ಜೊತೆ, ಕಸಿನ್ಸ್ ಜೊತೆ ಎಲ್ಲ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್ ಎಲ್ಲ. ಸೊ ಮುಂದೆ ಬರೋ ವೀಡಿಯೋಗಳಲ್ಲಿ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನನ್ನ ವೀಡಿಯೋಸ್ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಮುಂದೆ ಬರೋ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಸ್ಟೇ ಹ್ಯಾಪಿ.